ಕಬ್ಬನ್ ಪಾರ್ಕಿಗೆ ಎಳಚೇನಹಳ್ಳಿ ಮೆಟ್ರೋ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನು. ಇಲ್ಲಿಂದ ನಾವು ಪರ್ಪಲ್ ಲೈನ್ ತೊಗೊಂಡಿದ್ದೀವಿ. ವೈಟ್ ಫೀಲ್ಡ್ ಅಲ್ಲಿ ನೋಡ್ಬೋದು ಬೋರ್ಡಲ್ಲಿ ಪ್ಲ್ಯಾಟ್ಫಾರ್ಮ್ 1 ವೈಟ್ ಫೀಲ್ಡ್. ತುಂಬ ಕ್ರೌಡ್ ಇದೆ. ನಾವೀಗ ಮೆಟ್ರೋ ಟ್ರೈನಿಂದ ಇಳಿದು ಕಬ್ಬನ್ ಪಾರ್ಕ್ ಇಳಿದ್ವಿ. ನೋಡಿ ಚೆನ್ನಾಗಿಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಓಕೆ, ನಾವೀಗ ಟಿಕೆಟ್ ತೊಗೊಂಡ್ಬಿಟ್ಟು ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ 9 o'clock. ನಾವು ಬೆಳಗ್ಗೆ ಬೇಗ ಎದ್ದು ಮನೆಯಿಂದ ಬಿಟ್ಟು ಟ್ರೈನಲ್ಲಿ ಬಂದು ಬರೋಷ್ಟೊತ್ತಿಗೆ 1 hour ಆಯಿತು. ಬೆಳಗ್ಗೆ 6 ಗಂಟೆಗೆ ಇರಂಗೆ ಬರಬೇಕು. ವಾಕಿಂಗ್ ಥರ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನಾಯಿಗಳೆಲ್ಲ ಇದೆ. ಈಗ ಎಷ್ಟು ಉದ್ದ ಒಳಗಡೆ ಹೋಗಬೇಕೋ ಗೊತ್ತಿಲ್ಲ. ನಾನು ಕಬ್ಬನ್ ಪಾರ್ಕು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಲಾಲ್ಬಾಗಿಗೆ ತುಂಬ ಸತಿ ಹೋಗಿದ್ದೀನಿ. ಬನ್ನಿ ನೋಡೋಣ. ಇಲ್ಲಿಗೆ ಬಂದುಬಿಟ್ರೆ ನನಗೆ ಬೆಂಗಳೂರಲ್ಲಿ ಇದ್ದೀವಿ ಅಂತ ಅನ್ಸತ್ತೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬೆಳಗ್ಗೆ ವಾಕಿಂಗಿಗೆ ಬರಬೇಕು, ಚೆನ್ನಾಗಿರುತ್ತೆ ಇಲ್ಲಿ. ಸೇವಂತಿಗೆ ಹೂವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೀ ಬಾ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಹೂ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ. ಈ ಸೇವಂತಿಗೆ ನೋಡಿ ಏನು ಚಂದ ಇದೆ. ಗುಚ್ಚು 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 ಬಿಟ್ಟಿದೆ. ಒಂದರಲ್ಲೇ ಎಷ್ಟು ಚಂದ ಬಿಟ್ಟಿದೆ, ಎಷ್ಟೊಂದು. ಯಾರಿಗೆ ಹೂವು ಅಂದರೆ ಪ್ರಾಣನೋ ಅವರು ಕಬ್ಬನ್ ಪಾರ್ಕ್ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ಉದ್ದಕ್ಕೂ ನೋಡ್ಬೋದು ನೀವು, ಎಷ್ಟು ಚಂದ ಇದೆ. ನಮ್ಮ ರೈಟ್ ಸೈಡಲ್ಲೆಲ್ಲ ಸ್ಟಾಲ್ಸ್ ಇದೆ. ಚೆಂಡು ಹೂವು, ಸೇವಂತಿಗೆ ಹೂವು, ಇದಂತೂ ಏನು ಚಂದ ಇದೆ. ಅದು ರೂಪಾಯಿದ ಹೂವು ಅಂತ ಹೇಳ್ತಾರೆ. ಅದು ರೂಪಾಯಿದ ಹೂವು ಅಂತ. ಈ ಎಲ್ಲೋ ಸೇವಂತಿಗೆ ಅಂತೂ ಏನು ಚಂದ ಇದೆ. ನೀವು ಇಲ್ಲಿ ನೋಡ್ಬೋದು ಡಿಸೈನಾಗೆ ಹಿಂಗೆ ಈ ಥರ ಹಿಂಗೆ ಡಿಸೈನಾಗೆ ಜೋಡಿಸಿದ್ದಾರೆ ಹೂನ. ಮಕ್ಕಳನ್ನ ಹಾರೈಕೆ ಮಾಡ್ದಂಗೆ ಈ ಹೂನೆಲ್ಲ ಹಾರೈಕೆ ಮಾಡಬೇಕು. ಎಲೆನೇ ಕಾಣಲ್ಲ, ಫುಲ್ ಫ್ಲವರ್ಸೇ ಕಾಣಿಸ್ತಾ ಇದೆ. ಇಲ್ಲಿ ಸ್ಟಾಲ್ಸು ಹಾಕಿದ್ದಾರೆ. ಇಲ್ಲಿ ಗಿಡಗಳನ್ನ ನೀವು ಕೊಂಡ್ಕೋಬೋದು. ಮನಿ ಪ್ಲಾಂಟ್ಸ್ ಇದೆ, ಶೋ ಪ್ಲಾಂಟ್ಸ್ ಇದೆ, ದಾಸವಾಳ, ಹೈಬಿಸ್ಕಸ್ ನೋಡ್ಬೋದು. ಇದು ನೋಡಿ ಎಷ್ಟು ಚಂದ ಇದೆ ಕಲರು, ಯೆಲ್ಲೋ ಕಲರು. ಇಲ್ಲಿ ಸೆಕ್ಯುಲೆಂಟ್ಸ್ ಇದೆ, ಮುಳ್ಳಿರೋ ಕ್ಯಾಕ್ಟಸ್ ಇದೆ, ಆರ್ಚಿಡ್ ಫ್ಲವರ್ಸ್ ಇದೆ. ಈ ಗಿಡನ ಜಡೆ ಥರ ಹೆಣ್ಬಿಟ್ಟು ಸಣ್ಣಕ್ಕಿದ್ದಾಗೆಲ್ಲ ಇದು ಮಾಡಿದ್ದಾರೆ. ಏನಿದು ವಾಲ್ ಹ್ಯಾಂಗಿಂಗಾ? ಸಿರಾಮಿಕ್ದು. ಇದೆಷ್ಟು? ಫ್ರಿಡ್ಜ್ ಹಾಕ್ಲಿಕ್ಕೆ ಮ್ಯಾಗ್ನೆಟ್. ಇದು 3 ಸ್ಟ್ಯಾಂಡು. ಇಲ್ಲಿ ಚಕ್ಲಿ ಕೋಡ್ಬಳೆ ಎಲ್ಲ ಇದೆ, ಟಾಪ್ಸ್ ಇದೆ. ಏನು ರೇಟು? 450. ಯಾವುದೇ ಸೈಜ್ ಆದರೂ 450ನಾ? ಈ ಶಾಪಲ್ಲಿ ಇರೋದೆಲ್ಲ ಬ್ಯಾಂಬೂ ಐಟಮ್ಸ್ ಏನಾ? ಸ್ಪೂನು, ಕಪ್ಪು, ಬ್ಯಾಂಬೂ ಟಂಗ್ ಕ್ಲೀನರು, ಪೆನ್ಸಿಲ್. ನೋಡಿ ಇದು ಬ್ಯಾಂಬೂನಾ? ಪೆನ್ಸಿಲ್ 50 ರೂಪಾಯಿಗೆ ಒಂದಿದು. ಇಲ್ಲಿ ಸ್ಟ್ರಾ ಇದೆ. ಇದು ಸ್ಟ್ರಾ ಕ್ಲೀನ್ ಮಾಡಕ್ಕ, ಇದು ಸ್ಟ್ರಾ ಕ್ಲೀನ್ ಮಾಡಕ್ಕೆ. ಡೆಮೋ ನೋಡಿ ಮೇಡಮ್, ಮ್ಯಾಜಿಕ್ ಟವಲ್ ಅಂತ ಇದು
ಮಲ್ಟಿಪರ್ಪಸ್ ಕೆಲಸ ಮಾಡುತ್ತೆ. ಈಗ ಫಸ್ಟ್ ಪಾಯಿಂಟ್ ಬಂದು ಅಡುಗೆ ಮನೆ ಕ್ಲೀನ್ ಮಾಡ್ತೀರಾ, ಕಾಫಿ ಟೀ ಸಾಂಬಾರ್ ಚಟ್ನಿ ಮಸಾಲ ಏನೇ ಬಿದ್ರು ಗ್ಯಾಸ್ ಸ್ಟವ್ ಮೇಲೆ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಒಂದು ಡ್ರಾಪ್ ಲಿಕ್ವಿಡ್ ಇರಲ್ಲ, ಅಟ್ ಎ ಟೈಮ್ ಲಿಕ್ವಿಡ್ ಅಬ್ಸರ್ವೇಷನ್ ಕೆಪಾಸಿಟಿ ಇದ್ರೆ ಟೂರಲ್ಲಿ 300 ml ಲಿಕ್ವಿಡ್ ಅಬ್ಸರ್ವ್ ಮಾಡುತ್ತೆ. ಪೂರ್ತಿ ಹಿಂಡ್ಬೇಕು ನೋಡಿ. ಹಿಂಡಾದ್ಮೇಲೆ 0.5% ಲಿಕ್ವಿಡ್ ಇದೆ ಇನ್ಸೈಡ್. ಈಗ ಮನೆಯಲ್ಲಿ ಕಾರ್ ಇದೆ, ಬೈಕು, ಗ್ಲಾಸು, ಸೀಟು ಎಲ್ಲ ಒರೆಸ್ಬೋದು ನೋಡಿ. ಸ್ನಾನ ಮಾಡ್ತೀರಾ ತಲೆಗೆ, ಲೇಡೀಸ್ ಆಗಲಿ ಮಕ್ಕಳಲ್ಲಿ, ಅದಕ್ಕೆ ಬೇರೆ ಇಟ್ಕೋಬೇಕು. ಟವಲ್ ತೊಗೊಳ್ಳಿ, ಜಸ್ಟ್ ಟಚ್ ಮಾಡಿ ಆಟೋಮೆಟಿಕಲಿ ಎಲ್ಲ ಲಿಕ್ವಿಡ್ ಡ್ರೈ ಆಗುತ್ತೆ. ಯಾಕೆಂದರೆ ಇದು ಬಟ್ಟೆ ಇಲ್ಲ, ಪ್ಯೂರ್ಲಿ ಮೈಕ್ರೋ ಫೈಬರ್ ಮೆಟೀರಿಯಲ್, 2 years ಡ್ಯೂರಬಿಲಿಟಿ, ಆಲ್ ಪರ್ಪಸ್, ಸ್ಪೋರ್ಟ್ಸ್, ಬಾತ್, ಮೇಕಪ್, ಕಿಚನ್, ಕಾರ್ ಗ್ಲಾಸ್. 100 rupees, ಬರೀ 100 ರೂಪಾಯಿ. ಕಿಚನಿಗೆ ಒಂದು ಕಾರ್ಯ ಗುಲ್ಕನ್ ಸ್ಯಾರಿ ಶಾಪು, ಗುಲ್ಕನ್ ಸೆಂಟರು, ಬುಕ್ಸ್ ಇದೆ, ಮೌತ್ ಫ್ರೆಶ್ನರ್, ಜೆಲ್ಲಿ, ಟಾಪ್ಸ್ ಇದೆ. ಏನು ಪ್ರೈಸ್ ಎಲ್ಲ? ಸ್ಟಾರ್ಟಿಂಗ್ ಮೇಡಮ್ 550 ಆಗಲ್ಲ, ಲೋನ್ ಕೊಡ್ತಾ ಚಿಕ್ಕಿ. ಇವತ್ತು ಸ್ಯಾಟರ್ಡೇ, ಸ್ಕೂಲ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳಿಗೆ ಫ್ರೀ ಇರುತ್ತೆ. ಇಲ್ಲಿ ನೋಡಿ, ರೋಸ್ಟೆಡ್ ಅಗಸೆ ಬೀಜ, ಇದಕ್ಕೆ ಮಸಾಲ ಹಾಕಿರ್ತಾರೆ, ಹೆಲ್ತಿಗೆ ಒಳ್ಳೆಯದು. ಎಷ್ಟಿದು ಪ್ರೈಸು? 100 ರೂಪೀಸಿಗೆ ಎಷ್ಟಿದೆ ತೂಕ? 200 ಗ್ರಾಮ್ಸ್. ರಾಗಿ ಹಪ್ಪಳ ಟೇಸ್ಟ್ ಮಾಡಿದ್ವಿ, ತೊಗೊಂಡ್ವಿ, ತುಂಬ ಚೆನ್ನಾಗಿದೆ. 100 ರೂಪೀಸಿಗೆ 3 ಕೊಡ್ತಾರೆ. ಇದು 200 ರೂಪೀಸ್. ಇದು ಚೆನ್ನಾಗಿದೆ, ಒಂದು ತಿಂದರೆ ಇನ್ನೊಂದು. ಇದಕ್ಕೆಲ್ಲ ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಂಡು ತಿನ್ಬೇಕು, ಚೆನ್ನಾಗಿರುತ್ತೆ. ಉದ್ದಕ್ಕೂ ಸ್ಟಾಲ್ಸ್ ತುಂಬ ಇದೆ. ಮೋರ್ ದೆನ್ 200-300 ಸ್ಟಾಲ್ಸ್ ಇದೆ ಅನ್ಕೊಂತೀನಿ. ಬ್ಯಾಂಗಲ್ಸ್, ಓಕೆ, ಗ್ಲಾಸ್. ಇದು ಎಲ್ಲ ಗ್ಲಾಸ್ ನೋಡಿ, ಪ್ಲಾಸ್ಟಿಕ್ ಥರ ಅಂದ್ಕೊಂಡೆ ನಾನು, ಎಲ್ಲ ಗ್ಲಾಸ್ ಅಂತೆ. ಇದು ನಾ ಹಾಕೊಂಡಿರೋದು ಗ್ಲಾಸ್ ಬ್ಯಾಂಗಲ್, ಗೊತ್ತೇ ಆಗಲ್ಲ. ಇದೆಲ್ಲ ಪ್ಲಾಸ್ಟಿಕ್, ಎಲ್ಲ ಗ್ಲಾಸ್. ಇದೊಳ್ಳೆ ಪ್ಲಾಸ್ಟಿಕ್ ಲುಕ್ ಬರ್ತಾ ಇದೆ, ಗೊತ್ತಾಗುತ್ತೆ ಅಲ್ಲ? ಅದು ಗ್ಲಾಸ್ ಅಂತ ಗೊತ್ತಾಗುತ್ತೆ. ಪ್ಲಾಸ್ಟಿಕ್ ಮಿಕ್ಸ್ ಗ್ಲಾಸ್ ಅನ್ಸುತ್ತೆ, ಬಿದ್ರೆ ಹೊಡಿಯಲ್ಲ ಅಲ್ಲ? ಗ್ಲಾಸ್ ಮಿಕ್ಸ್ ಪ್ಲಾಸ್ಟಿಕ್ ತರ ಅನ್ಸುತ್ತೆ. ರೈನ್ ಡ್ರಾಪ್ಸ್ ಬ್ಯಾಂಗಲ್ಸ್ ಇಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಏನ್ ಪ್ರೈಸ್ ಎಲ್ಲ ಇದೆಲ್ಲ? 100 ರೂಪೀಸ್. ಇದು ನೋಡಿ, ಇದು ಎಲ್ಲ ಇವೆಲ್ಲ ಗ್ಲಾಸ್ ಅಂತ ಗೊತ್ತಾಗುತ್ತೆ. ಇದು ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಅನ್ಸುತ್ತೆ. पूरा हैंडमेड है, ये क्या है? ओनली ग्लास है, इसके ऊपर मेकिंग है. ಎಲ್ಲಿ ಮ್ಯಾನುಫ್ಯಾಕ್ಚರ್ ಎಲ್ಲ? ಜೈಪುರ್. ಇಲ್ಲಿ ನೋಡ್ರಿ, ಎಲ್ಲ ಹ್ಯಾಂಡ್ ಮಾಡಿದೆಲ್ಲ, ಕ್ರೋಶೆಟ್, ಚಾಪೆ. ಅಲ್ಲಿ ಬ್ಲೂ ಕಲರ್ ಸ್ಯಾರಿ ಚೆನ್ನಾಗಿದೆ, ಪ್ರಿಂಟು. ಜ್ಯುವೆಲ್ರಿ, ಕೀ ಚೈನ್, ಗುಲ್ಕನ್, ಕಾಟನ್ ಸ್ಯಾರೀಸ್, ಕುರ್ತಾ, ಕೀ ಚೈನ್, ಕಿಡ್ಸ್ ಫೇವ್ರೇಟ್. ನನ್ನ ಮಗ ಆಲ್ರೆಡಿ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಮೇಡಮ್, ಅದು ಸ್ಟೈಲ್ ನೀವು ಬಟ್ಟೆ ಮೇಲೆ ಕಲಿತೀವಿ. ಇದು ಮಕ್ಕಳು ಯೂನಿಫಾರ್ಮ್ ಎಲ್ಲ ಇಂಕು ಥರ ಎಲ್ಲ ಆದರೆ ಲೊಕೇಶನ್ ಕಳಿಸಿದ್ದೀನಿ ನೋಡು. ಎರಡು ಲಿಕ್ವಿಡ್ ಹಾಕಬೇಕಾ? ಫಸ್ಟ್ ಚಿಕ್ಕದು ಅಪ್ಲೈ ಮಾಡಿ ಮೇಡಮ್, ಆಮೇಲೆ ದೊಡ್ಡದು ಅಪ್ಲೈ ಮಾಡಿ. ಅಷ್ಟೇ, 2 ಏನು ಲಿಕ್ವಿಡ್ ಅದು? ಅದು ಡೈಲ್ಯೂಟ್ ಕೆಮಿಕಲ್ ಅಂತ, ಫ್ಯಾಬ್ರಿಕ್ಸ್ದು. ನೀಮ್ ವುಡ್ ಅಂತ ಇದೆಲ್ಲ. ಇಲ್ಲಿ ನಿಮಗೆ ಸೇಲ್ಗಿದೆ ಗಿಡಗಳು. ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ಇದು ಪಿಂಕ್ ಆ್ಯಂಡ್ ವೈಟು, 100 ರೂಪೀಸ್. ಇಲ್ಲಿ ನೋಡಿ, ರೋಸ್ ಮೇರಿ ಪ್ಲ್ಯಾಂಟ್ ಇದೆ, 50 ರೂಪೀಸು. ತಲೆ ಕೂದಲಿಗೆಲ್ಲ ಹಾಕ್ಕೊಳ್ತಾರಲ್ಲ ಅದು. ಲಕ್ಕಿ ಜೇಡ್ ಅಂತಿದು. ಇದು ಲಕ್ಕಿ ಜೇಡ್. ಇಲ್ಲಿ ನೋಡಿ, ಸಣ್ಣ ಮಕ್ಕಳಿಗೆ ಲಂಗ ಎಷ್ಟು ಚೆನ್ನಾಗಿದೆ.
ಇಲ್ಲಿ ಬೆಲ್ಲದ ಪ್ರಾಡಕ್ಟ್ಸ್ ಇದೆ. ಇದು ಮಿಲ್ಲೆಟ್ಸ್ ಉಂಡೆ ಚೆನ್ನಾಗಿದೆ, ಇದು ಕೊಬ್ಬರಿದು ಚೆನ್ನಾಗಿದೆ, ಇದು ರಾಗಿದು ಸೇವು ಇದು ಚೆನ್ನಾಗಿದೆ. ತಿಂಡಿ ಕಜ್ಜಾಯ ಕರ್ಜಿಕಾಯಿ ಎಲ್ಲ ಐತೆ. ಇದು ಎದಲ್ಲಿ ಮಾಡಿರೋದು? ನವಣೆ ಕಜ್ಜಾಯ. ಟೇಸ್ಟ್ ಕೊಡಿ ನೋಡೋಣ. ಇದ್ಯಾವುದು ಇದು? ನವಣೆ ಬರ್ಫಿ ಮೇಡಮ್. ಅದು ನವಣೆ, ಇದು ಕೊಬ್ಬರಿದು. ಹಲೋ, ಇದ್ರ ಟೇಸ್ಟ್ ಕೊಡಿ. ಇದು ನವಣೆದು. ನವಣೆ ಚಕ್ಲಿ, ನವಣೆ ನಿಪ್ಪಟ್ಟು, ಕೊಡಬಳೆ ಎಲ್ಲ ನವಣೆ ಕರ್ಜಿಕಾಯಿ. ಡಾಡಾ ಮೈದಾ ಸಕ್ಕರೆ ಯಾವುದು ಬಳಸಿಲ್ಲ ನೀವು, ಎಲ್ಲ ಗಾಣದ ಎಣ್ಣೆಲಿ ಮಾಡಿರೋ ತಿಂಡಿಗಳು. ಇದೆಷ್ಟು ಪ್ರೈಸ್? ಒಂದು 10 ರೂಪಾಯಿ ಒಂದು ಪೀಸ್. ಇದು ಕೊಡಿ. ಹಾಯ್, ಈ ಮಗು ಮಿಸ್ ಆಗಿತ್ತು, ಕೈಯಲ್ಲಿ ಸಿಕ್ತಾ. ಫೋನ್ ನಂಬರ್ ಹೇಳ್ದ, ಅವ್ರ ಪೇರೆಂಟ್ಸ್ ಬಂದು ಥ್ಯಾಂಕ್ ಯು ಹೇಳಿದ್ರು. ಇವತ್ ಬೆಳಗ್ಗೆ ಇವನು ಮಿಸ್ ಆಗಿದ್ದ. ಬೆಳಗ್ಗೆ ಪೊಲೀಸ್ನವ್ರಿಗೆ ಹೇಳ್ದೆ ಕಬ್ಬನ್ ಪಾರ್ಕಲ್ಲಿ ಮಿಸ್ ಆದ. ನೋಡಿ, ಈ ತರ ಮಕ್ಕಳುಗಳು ಆಟ ಆಡ್ತಾರೆ, ಒಂದು ನಿಮಿಷದಲ್ಲಿ, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲೇ ಮಿಸ್ ಆಗಿಬಿಡ್ತಾರೆ. ಸೊ ಕಬ್ಬನ್ ಪಾರ್ಕು ಆ ಕಡೆ ಎಲ್ಲ ಬರೋರು ಮಕ್ಳನ್ನ ಕೈ ಹಿಡ್ಕೊಂಡೆ ಬನ್ನಿ. ಯಾಕೆ ಬಿಟ್ಟೆ ನಿನ್ನ ಕೈಯ? ಯಾಕೆ ಬಿಟ್ಟೆ ಕೈ ನೀನು? ಅಪ್ಪನ ಕೈ ಯಾಕೆ ಬಿಟ್ಟೆ? ಅವ್ನ ಮುಖ ನೋಡೇ ನಾನು ಅನ್ಕೊಂಡೆ ಮಿಸ್ ಆಗಿದ ನೀನು ಅಂತೇಳಿ. ಫೋನ್ ನಂಬರ್ ಹೇಳ್ದ ಅವನು. ಫೋನ್ ನಂಬರ್ ಹೇಳಿದೆ, ಅವ್ರ ಫಾದರ್ ಬಂದು ಕರ್ಕೊಂಡು ಬಂದರು. ಏನು ಎಷ್ಟನೇ ಕ್ಲಾಸ್ ನೀನು? ಫಸ್ಟ್ ಸ್ಟ್ಯಾಂಡರ್ಡಾ? LKGನಾ? ನೋಡಿ, ಮಕ್ಕಳಿಗೆ ಪೇರೆಂಟ್ಸ್ದು ಫೋನ್ ನಂಬರ್ನ ಹೇಳ್ಕೊಟ್ರೆ ಮಿಸ್ ಆದಾಗ ಸಿಗ್ತಾರೆ. ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ನೀರ ಸಿಗ್ತಾ ಇದೆ, ಒಂದು ನೈಸರ್ಗಿಕ ಆಯುರ್ವೇದಕ ಪೇಯ. ಅದು ಹೊಂಬಾಳೆ ಬರುತ್ತಲ್ಲ, ಹೊಂಬಾಳೆ ಕಟ್ ಮಾಡಿದಾಗ ನೀರು ಬರುತ್ತಲ್ಲ, ಆ ನೀರೇ ನೀರ ಅಂತೆ. ಇದೇನ್ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಲ್ಲ ಇದು? ರೆಫ್ರಿಜರೇಟರ್. ನೀರನ್ನ ನಾವು ಪ್ಲಸ್ 4 ಇಂದ 5 ಡಿಗ್ರಿಗೆ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದು ಹುಳಿ ಆಗುತ್ತೆ, ಬ್ಯಾಕ್ಟೀರಿಯಾಸ್ ಕ್ರಿಯೇಟ್ ಆಗಿ. ಇದು ಎಷ್ಟು ದಿವಸದ ಇದು? ಇದು ಮೇಡಮ್ ನಿನ್ನೆ ಬೆಳಗ್ಗೆ ಸಾಯಂಕಾಲ ತೆಗೆದಿದ್ದು. ಎಲ್ಲಿ, ಯಾವ ಮರದ್ದು? ಎಲ್ಲಿ? ತೆಂಗಿನ ಮರದ್ದು. ಇದು ಭದ್ರಾವತಿ ಮತ್ತೆ ಕುಣಿಗಲ್ಲಿಂದ 2 ಭಾಗದಿಂದ ಬರುತ್ತೆ. ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಬರ್ಬೇಕಾದ್ರೆ ಯಾವ ತರ ಬರುತ್ತೆ? ಕೋಲ್ಡ್ ಚೈನ್ ಸಿಸ್ಟಮ್ ಮೇಡಮ್. ಐಸ್ ಹಾಕೊಂಡು ಬಂದಿದೆ ನೋಡಿ. ಬಾಟಲ್ ಎಲ್ಲ ಕೂಲಿಂಗ್ ಇರುತ್ತೆ, ಎಲ್ಲ ಕೂಲಿಂಗ್ ಇಲ್ಲ ಅಂದ್ರೆ ಬಾಟ್ಲೆ ಬ್ಲಾಸ್ಟ್ ಆಗುತ್ತೆ. ಹೌದು. ಕ್ವಾಕ್ 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 ಕ್ವಾಕ್. ಹಾಯ್ ಕ್ವಾಕ್ ಕ್ವಾಕ್. ಡಕ್, ವೆಬ್ಬ್ ಫೀಟ್. ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ, ಫ್ಲವರ್ಸ್ ಎಲ್ಲ ವಿ ಶೇಪಲ್ಲಿ. ಇಲ್ಲಿ ಎಲಿಫೆಂಟ್ ಇದೆ, ಹಾಗಲಕಾಯಿ, ಟೊಮೆಟೊ, ಕ್ಯಾಪ್ಸಿಕಮ್ಮು ಇಂದ ಎಲಿಫೆಂಟ್ ಮಾಡಿದ್ದಾರೆ. ಕ್ಯಾಪ್ಸಿಕಮ್, ಹಾಗಲಕಾಯಿ ಮತ್ತೆ ಟೊಮೆಟೊ. ಹಾಗಲಕಾಯಿ, ಸೇವಂತಿಗೆಯಿಂದ ಡಾಲ್ಫಿನ್ ಮಾಡಿದ್ದಾರೆ. ಡಾಲ್ಫಿನ್ ಇದೆ. ಇದು ಕನ್ನಡ ರಾಜ್ಯೋತ್ಸವ ಮತ್ತೆ ಚಿಲ್ಡ್ರನ್ಸ್ ಡೇಗೆ ಮಾಡ್ತಿರೋ ಫ್ಲವರ್ ಶೋ. ಪ್ರತಿ ತುತ್ತಿಗೂ ರೈತರನ್ನು ಸ್ಮರಿಸೋಣ. ಇದು ನೋಡಿ ಏನು ಚಂದ ಮಾಡಿದ್ದಾರೆ. ಇದು ಡಾಲ್ಫಿನ್ ಇಟ್ಟಿದ್ದಾರೆ, ಅದ್ರ ಬ್ಯಾಕ್ ಸೈಡ್ ಇದು. ಇಲ್ಲೂ ಎಲ್ಲ ಸ್ಟಾಲ್ಸ್ ಇಟ್ಟಿದ್ದಾರೆ, ತುಂಬ ಸ್ಟಾಲ್ಸ್ ಇದೆ ನೋಡ್ಬೋದು. ಅಲ್ಲಿ UB ಸಿಟಿ ಕಾಣಿಸುತ್ತೆ. ಇಲ್ಲೆಲ್ಲ ಚಿತ್ರಕಲಾ ಪರಿಷತ್ ಅವ್ರದ್ದು ಪೇಂಟಿಂಗ್ಸ್ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ಡ್ರಾಯಿಂಗ್ಸ್, ಪೋರ್ಟ್ರೇಟ್, ಇಲ್ಲಿ ಡ್ರಾಯಿಂಗ್ ಬರೀತಾ ಇದ್ದಾರೆ. ಅಲ್ಲಿ ನೋಡಿ ಅವ್ರದ್ದು ಡ್ರಾಯಿಂಗ್ ಕಾರ್ಟೂನ್ ಥರ ಬರೀತಾ ಇದ್ದಾರೆ. ಇಲ್ಲಿ ಚಿತ್ರಕಲಾ ಪರಿಷತ್ ಅವ್ರದ್ದು ಡ್ರಾಯಿಂಗ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಫ್ಲವರ್ ಡೆಕೋರೇಷನ್ಸ್ ಇದೆ.
ವೆಸ್ಟರ್ನ್ ಸ್ಟೈಲ್ ಸೆಕೆಂಡ್ ಪ್ರೈಸ್ ಅದು ಕೊಟ್ಟಿದ್ದಾರೆ. ಜೂನಿಯರ್ ಫಸ್ಟ್ ಪ್ರೈಸು. ಇದಕ್ಕೆಲ್ಲ ಪ್ರೈಸಸ್ ಕೊಟ್ಟಿದ್ದಾರೆ. ಫಸ್ಟ್ ಪ್ರೈಸು ಕಲರ್ ಚೆನ್ನಾಗಿದೆ ಅಲ್ಲ ಇದು. ಏನಿದು ಪಿಂಗಾಣಿಲಿ ಮಾಡಿರೋದಾ? ಎಲ್ಲ ಫುಡ್ ಸ್ಟಾಲ್ಸ್ ಬಂತು. ಮೈಸೂರು ಚಾಟ್ ಸೆಂಟರು, ಕಬ್ಬಿನ ಹಾಲು, ಪುಳಿಯೋಗರೆ, ದಾವಣಗೆರೆ ಬೆಣ್ಣೆ ದೋಸೆ ಇದೆ, ನಾವು ನೋಡ್ಬೋದು ಅಲ್ಲಿ ಸ್ಟಾಲಲ್ಲಿ. ದಾವಣಗೆರೆ ಬೆಣ್ಣೆ ದೋಸೆ, ಮೇಲ್ಕೋಟೆ ಪುಳಿಯೋಗರೆ, ಕಲ್ಕತ್ತಾ ಚಾಟ್ಸ್ ಇದೆ, ಆಮೇಲೆ ಕಬ್ಬಿನ ಹಾಲಿದೆ, ಆಮೇಲೆ ಇಲ್ಲಿ ಚಾಟ್ಸ್ ಇದೆ. ಇಲ್ಲಿ ಐಸ್ ಗುಲ್ಕನ್, ಮ್ಯಾಂಗೋ, ಗಾವಾ, ಪೈನಾಪಲ್ ಇದೆ. 50 ರೂಪೀಸು. ಮಡಿಕೆಯಲ್ಲಿ ಹಾಕಿದ್ದಾರೆ. ಮ್ಯಾಂಗೋ ಪಲ್ಪು, ಇದು ಪೈನಾಪಲ್ಲು, ಇದು ಗಾವಾ, ಅದು ಗ್ರೀನ್, ಇದು ಗ್ರೇಪ್ಸ್ದು. ಮಣ್ಣಿಂದು ಕಪ್ಪಲ್ಲಿ ಕೊಡ್ತಾರೆ. ಇದು ಪೈನಾಪಲ್ಲು. ಮಿಲೆಟ್ಸ್ ಕರ್ನಾಟಕ. ಮಿಲೆಟ್ಸ್ನ ಉಪಯೋಗಿಸಿ ಆರೋಗ್ಯವಾಗಿರಿ ಅಂತ ಹೇಳಿ ಇದನ್ನೊಂದು ಮಾಡೆಲ್ ಮಾಡಿದ್ದಾರೆ. ಆರೆಂಜ್ ಕಲರ್ ಹೂವು ಒಣಗಿಬಿಟ್ಟು ಬೀಜ ಬರ್ತಾ ಇದೆ. ಅದು ಎಲ್ಲ ಇದು ಹೈಬಿಸ್ಕಸ್ ಅಲ್ಲ, ಪೇಪರ್ ಹೂವು. ಎಷ್ಟು ಕಲರ್ಸ್ ಇದೆ ನೋಡಿ. ಇದು ಬೋಗನ್ ವಿಲೈ ಪುಟಾಣಿದು. ಇದು ಲೀಫ್ ನೋಡಿ, ಹೆಂಗೆ ಚುಕ್ಕೆ ಚುಕ್ಕೆ ಇದೆ. ಆ ಬೋಗನ್ ವಿಲಾ ಲೀಫ್. ಬಟರ್ಫ್ಲೈ, ಕ್ಯಾಕ್ಟಸ್. ಇದ್ರ ಮೇಲೆ ಯಾರು ಕುತ್ಕೊಂತೀರಾ? ಇಲ್ಲಿ ಉದ್ದಕ್ಕೂ ಕ್ಯಾಕ್ಟಸ್ ಇಟ್ಟಿದ್ದಾರೆ. ಇದು ನೋಡಿ ಪ್ಲಾಂಟ್ ಇಂದು ಲೀಫ್ ರೆಡ್ ಇದೆ, ಕೆಳಗಡೆ ಗ್ರೀನ್ ಇದೆ. ಇದು ಸ್ವಲ್ಪ ದಿವಸ ಆದ್ಮೇಲೆ ಫ್ಲವರ್ ಬಿಡುತ್ತೆ. ಇದು ಸೇವಂತಿಗೆ ಹೂವಿನ ಸ್ಟ್ಯಾಂಡ್, ಬೋನ್ಸಾಯ್. ಇಲ್ಲೆಲ್ಲ ಬೋನ್ಸಾಯ್ ಇಟ್ಟಿದ್ದಾರೆ. ಕೋಳಿ ಕಾಳಗ, ಬೋನ್ಸಾಯ್ 12,500 ಇದು ಪ್ರೈಸ್ ಬಂದು. ಅದು 2,000. ದೊಡ್ಡ ದೊಡ್ಡ ಮರ ಆಗುತ್ತಲ್ಲ ಅದು. ಇದು ಬ್ಯಾಂಬೂ ದೊಡ್ಡದಾಗುತ್ತಲ್ಲ ಅದು. ಇದು 5,500. ಇದು 20 ಅಲ್ಲ 2,000. ಇಲ್ಲಿ ನೋಡಿ ಫುಲ್ ಸೇವಂತಿಗೆ ಏನ್ ಚಂದ ಇಟ್ಟಿದ್ದಾರೆ. ಹಾ, ರ್ಯಾಬಿಟ್ ಇದೆ ಇಲ್ಲಿ ನೋಡಿ. ಮುಳ್ಳು ಮುತ್ತುಗ, ರೆಕ್ಕೆಕಾಯಿ ಮರ. ಇದು ಲೀಫ್ ಜೊತೆಗೆ ಬಂದಿದೆ. ಇದು ಏನೋ ಡಿಫ್ರೆಂಟ್ ಕಾಯಿಗಳು ಇದೆ. ಇಲ್ಲಿ ಮರದ ಪೀಸಲ್ಲಿ ರ್ಯಾಬಿಟ್ ಮಾಡಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಓಡಾಡಿ ಸಾಕಾಗಿ ಹೋಗುತ್ತೆ. ಎಷ್ಟು ಉದ್ದ, ಬರೀ ಸ್ಟಾಲ್ಸ್ ಇದಾವೆ. ಇಲ್ಲಿ ಪೈನಾಪಲ್ ಇದೆ, ಪೈನಾಪಲ್, ಆಪಲ್ ಮತ್ತೆ ಬನಾನಾ ಮಾಡಿದ್ದಾರೆ. ಸೇವಂತಿಗೆ, ರೋಸ್.
ಇದು ನಿತ್ಯ ಪುಷ್ಪ. ಎಷ್ಟು ಕಲರ್ಸ್ ಇದೆ ನೋಡಿ ಇದರಲ್ಲಿ. ಇದು ಡೈಲಿ ಹೂ ಬಿಡುತ್ತೆ. ಇದು ಕಾಮನ್ ಆಗಿರೋದು ಈ ಥರ ಇರುತ್ತೆ, ಈ ಥರ ಕಲರ್ ಇರುತ್ತೆ. ಹಾಂ, ಇಲ್ಲಿದೆ ಅಲ್ಲ, ಈ ಥರ ಕಲರ್ ಇರುತ್ತೆ. ಇದರಲ್ಲಿ ತುಂಬ ಕಲರ್ಸ್ ಇದೆ. ಚೆಂಡು ಹೂವು, ಇಲ್ಲ ಅನ್ಸುತ್ತದೆ. ಇದು ಕಾಸ್ಮಾಸ್ ಹೂವು, ಇದು ಯೆಲ್ಲೋ ಕಲರ್. ಇದೆಷ್ಟು ಚೆನ್ನಾಗಿದೆ. ಬೇರೆ ಹೂವು ಸಿಂಗಲ್ ಪೆಟಲ್. ಉದ್ದಕ್ಕೂ ಡೇರೆ ಹೂವು ಇದೆ. ಇದು ಎಲ್ಲ ಕಾಲೆಗೆ ಹೋಗ್ತಾವ ಆಮೇಲೆ. ಎಷ್ಟು ಚಂದ ಇದೆ ಇದು. ಅವು ಸೀಸನ್ ವರ್ಷಕ್ಕೊಂದ್ಸತಿ ಅಷ್ಟೇ ಬಿಡೋದವು. ಮಳೆಗಾಲದಲ್ಲಿ ಬಿಡ್ತದೆ. ಇದು ಮಳೆಗಾಲ ಮುಗಿದು ಬಂದಿದೆ. ಇವೆಲ್ಲ ಮಗ್ ನೋಡಿ ಹೆಂಗಿದೆ. ಇದು ಡಬಲ್ ಕಲರ್ ಇರುತ್ತೆ, ರೆಡ್ ವೈಟು. ಇದೇನು ಇದು? ರೂಪಾಯಿದ ಹೂವಾ? ರೂಪಾಯಿದ ಹೂವು ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಕಲರ್ಸು. ಉದ್ದಕ್ಕೂ ಅದೇ ಇದೆ, ಕಲರ್ ಕಲರ್ ಕಲರ್. ಇದು ಲೀಫ್ ಇರೋದೇ ಗಿಡ. ಇದು ಅದ್ರ ಹೆಸರು ನಿಜ ಗೊತ್ತಿಲ್ಲ. ಎಷ್ಟು ಕಲರ್ಸ್ ಇದೆ, ಅದರಲ್ಲೂ ವೆರೈಟೀಸ್ ಉದ್ದಕ್ಕೂ ಇಟ್ಟಿದ್ದಾರೆ. ಹಂಗೆ ನಾವು ಬಂದಾಗ ತುಂಬ ಕ್ರೌಡ್ ಕಡಿಮೆ ಇತ್ತು. ಈಗ ನೋಡಿ ಕ್ರೌಡ್ ಎಷ್ಟಾಗಿದೆ ಅಂದರೆ ಫುಲ್ಲು ಚಿಕ್ಕಪೇಟೆ ಶಾಪಿಂಗ್ ಆದಂಗೆ ಆಗಿದೆ. ಫುಲ್ ಆ ಕಡೆನೂ ಜನ, ಈ ಕಡೆನೂ ಜನ. ಬೆಳಗ್ಗೆ ನಾವು ಬಂದಾಗ ವಾಕಿಂಗ್ ಮುಗಿಸ್ಕೊಂಡು ಹೋಗೋರು ಹೋಗ್ತಾ ಇದ್ರು. ಈಗ ಫುಲ್ ಕ್ರೌಡ್ ಆಗಿದೆ. ಅಷ್ಟು ದೂರನೂ ಕ್ರೌಡ್ ಆಗಿದೆ. ಡಿಸೆಂಬರ್ 7th ತನಕ ಇರುತ್ತೆ. ಬೆಳಗ್ಗೆ ಬೇಗ ಬನ್ನಿ. ಇವತ್ತು ಶನಿವಾರ, ನಾಳೆ ಭಾನುವಾರ, ಸೊ ರಶ್ ಇರುತ್ತೆ. ಇನ್ನೇನು ವೀಕ್ ಡೇಸಲ್ಲಿ ರಶ್ ಇರಲ್ಲ. ಈಗ ನಾವು ವಾಪಸ್ ಹೊರಟ್ವಿ. ನೋಡ್ಬೋದು ಕ್ರೌಡ್. ಈಗ 12 o'clock ಆಯಿತು. ನಾವು ಬಂದಾಗ 9:30, 10 ಆಗಿತ್ತು. ಅವಾಗ ನೀವು ಬೆಳಗ್ಗೆ ಬೇಗ ಬಂದರೆ ಕ್ರೌಡ್ ಇರಲ್ಲ. ನೀವು ಎಲ್ಲಿ ನೋಡಿದ್ರು ಜನ ಜನ ಜನ. ಯಾಕಡೆ ಹೋಗಬೇಕು, ಯಾಕಡೆ ಬರಬೇಕು ನೋಡಿ. ನೀವು ಜನ ಕಡಿಮೆ ಇದ್ದಾಗ ಬಂದರೆ ನೀವು ಎಂಜಾಯ್ ಮಾಡ್ಬೋದು. ಇಲ್ಲಾಂದರೆ ರಶಲ್ಲಿ ಏನು ನೋಡೋಕ್ಕಾಗಲ್ಲ, ನುಗ್ಲಾಗಿ ಹೋಗುತ್ತೆ. ವೆದರ್ ತುಂಬ ಚೆನ್ನಾಗಿದೆ. ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ ಬಿಸಿಲಿಲ್ಲ, ಕೂಲಾಗಿದೆ. ನೋಡಿ ವೆಹಿಕಲ್ಸಿಗೂ ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಚಿಲ್ಡ್ರನ್ಸ್ ಡೇ ಮತ್ತು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಫ್ಲವರ್ ಶೋ ಮಾಡಿರೋದು. ನಾವು ಬಂದಾಗ ರಶ್ ಕಡಿಮೆ ಇತ್ತು. ಇದು ತುಂಬ ರಶ್ ಆಗೋಗಿದೆ. ಏನೂ ನೋಡೋಕ್ಕೆ ಆಗಲ್ಲ, ಬರೀ ಜನಗಳು ನೋಡೋಕೆ ಬಂದಂಗೆ ಆಗುತ್ತೆ. ಆಮೇಲೆ ಆದಷ್ಟು ಬೇಗ ಬನ್ನಿ. ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜಿಂಕೆನೇ ಕಾಣಿಸ್ತಿಲ್ಲ, ಅಷ್ಟು ಜನ ತುಂಬ್ಕೊಂಡು ಹೋಗಿದ್ದಾರೆ. ಫ್ಲವರ್ದು ಜಿಂಕೆನೇ ಕಾಣಿಸ್ತಿಲ್ಲ. ಪಾರ್ಕ್ ತುಂಬ ಜನ ಸೇರ್ಕೊಂಡು ಹೋಗಿದ್ದಾರೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ. ಫುಲ್ ಜನ, ಎಲ್ಲಿ ನೋಡ್ರು ಜನ ಜನ ಜನ. ಹತ್ತು ಅಲ್ಲಿ ಕೂರು, ಅಲ್ಲಿ ಬಂದು ಕೂರು. ಹತ್ತು. ಹುಷಾರು, ಕೈ ಹುಷಾರು. ನಾವು ಚಿಕ್ಕವರಿದ್ದಾಗ ಊರಿಗೆ ಹೋದ್ರೆ ಮರ ಹತ್ತುತ್ತಿದ್ವಿ. ಹತ್ತು. ಗಟ್ಟಿ ಹಿಡ್ಕೊಂಡು ಹತ್ತು. ಹುಷಾರು.